ನಮಸ್ಕಾರ. ಬನ್ನಿವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಬಗ್ಗೆ ಮಾತಾಡೋಣ. ಅಧಿಕಾರದ ಅತ್ಯುನ್ನತ ಸ್ಥಾನದಲ್ಲಿದ್ದುಕೊಂಡೇ ಇಡೀ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟ ಒಬ್ಬ ಮಂತ್ರಿಯ ಕಥೆ ಇದು. ಬಸವಣ್ಣ ಸಾಮ್ರಾಜ್ಯವನ್ನೇ ಎದುರಿಸಿದ ಮಂತ್ರಿ. ನೋಡಿ, ಈ ಕಥೆಯನ್ನ ಶುರು ಮಾಡೋಕೆ ನಾವು 900 ವರ್ಷಗಳ ಹಿಂದೆ ಹೋಗ್ಬೇಕು. ಅಲ್ಲಿ ಅಕ್ಕ ಮಹಾದೇವಿ ಅನ್ನೋ ಒಬ್ಬ ಕವಯತ್ರಿ ಒಂದು ಮಾತು ಹೇಳ್ತಾರೆ. ಹೆಣ್ಣು ಹೆಣ್ಣಾಗಿದ್ರೆ ಗಂಡು ಹೊಲಸು, ಗಂಡು ಗಂಡಾಗಿದ್ರೆ ಹೆಣ್ಣು ಹೊಲಸು ಅಂತ. ಇದು ಕೇವಲ ಒಂದು ಕವನದ ಸಾಲಲ್ಲ. ಇದು ಆ ಕಾಲದಲ್ಲಿ ಲಿಂಗ ಸಮಾನತೆಯ ಬಗ್ಗೆ ಎಷ್ಟು ಕ್ರಾಂತಿಕಾರಿಕವಾದ ಚಿಂತನೆಗಳು ನಡೀತಿತ್ತು ಅನ್ನೋದಕ್ಕೆ ಒಂದು ಅದ್ಭುತ ಸಾಕ್ಷಿ. ಹಾಗಾದ್ರೆ ಯೋಚನೆ ಮಾಡಿ, 12ನೇ ಶತಮಾನದಲ್ಲಿ ಇಂಥದ್ದೊಂದು ಕ್ರಾಂತಿಕಾರಕ ಯೋಚನೆಗಳಿಗೆ ವೇದಿಕೆ ಮಾಡಿಕೊಟ್ಟು ತನ್ನದೇ ಸಮಾಜದ ಆಳವಾಗಿ ಬೇರೂರಿದ್ದ ನಂಬಿಕೆಗಳ ವಿರುದ್ಧ ಯುದ್ಧ ಸಾರಿದ ಆ ಮಂತ್ರಿ ಯಾರು ಅಲ್ವಾ? ಇದೇ ಪ್ರಶ್ನೆನೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಸರಿ, ಈ ಕಥೆಯನ್ನ ನಾವು 4 ಭಾಗಗಳಲ್ಲಿ ನೋಡೋಣ. ಮೊದಲನೇದಾಗಿ, ಸಂಕೋಲೆಗಳಲ್ಲಿ ಸಿಲುಕಿದ್ದ ಅಂದಿನ ಜಗತ್ತು ಹೇಗಿತ್ತು. ಎರಡನೇದು, ಮಂತ್ರಿಯ ಬಂಡಾಯ ಶುರುವಾಗಿದ್ದು ಹೇಗೆ. ಮೂರನೇದು, ಎಲ್ಲರಿಗಾಗಿ ಒಂದು ಸಂಸತ್ತು ಅನ್ನೋ ಕಲ್ಪನೆ. ಮತ್ತು ಕೊನೆಯದಾಗಿ, ಆ ಕ್ರಾಂತಿ ಮತ್ತು ಅದರ ಪರಂಪರೆ. ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಸಂಕೋಲೆಗಳಲ್ಲಿ ಸಿಲುಕಿದ ಜಗತ್ತು. ಬಸವಣ್ಣನವರು ಹುಟ್ಟಿದಾಗ ಆ ಸಮಾಜದ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಈ ಸ್ಲೈಡ್ ನೋಡಿ, ಇದು ಅಂದಿನ ಸಮಾಜದ 2 ಮುಖಗಳನ್ನು ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ಅಂದ್ರೆ, ಒಂದು ಕಡೆ ಹುಟ್ಟಿನಿಂದಲೇ ಜಾತಿಯನ್ನು ನಿರ್ಧರಿಸೋ ವ್ಯವಸ್ಥೆ, ಅರ್ಥವಾಗದ ಆಚರಣೆಗಳು ಮತ್ತು ಮಹಿಳೆಯರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಸ್ಥಾನವೇ ಇರಲಿಲ್ಲ. ಮತ್ತೊಂದು ಕಡೆ ಬಸವಣ್ಣನವರ ಕ್ರಾಂತಿಕಾರಕ ದೃಷ್ಟಿ. ಎಲ್ಲರೂ ಸಮಾನರು, ಭಕ್ತಿ ವೈಯಕ್ತಿಕವಾಗಿರಬೇಕು ಮತ್ತು ಮುಖ್ಯವಾಗಿ ವ್ಯಕ್ತಿಯ ಯೋಗ್ಯತೆ ಇರೋದು ಅವನ ಹುಟ್ಟಿನಲ್ಲಲ್ಲ, ಅವನು ಮಾಡುವ ಕೆಲಸದಲ್ಲಿ ಅಂತ ಹೇಳಿದ್ರು. ಈ ವೆಲ್ಡ್ರ ನಡುವಿನ ಸಂಘರ್ಷವೇ ಆ ಕಾಲದ ದೊಡ್ಡ ಕ್ರಾಂತಿಗೆ ನಾಂದಿ ಹಾಡಿತು. ಈಗ ಎರಡನೇ ಭಾಗಕ್ಕೆ ಬರೋಣ. ಮಂತ್ರಿಯ ಬಂಡಾಯ. ಇಲ್ಲಿ ನಾವು ಬಸವಣ್ಣನವರನ್ನ ಕೇವಲ ಒಬ್ಬ ಫಿಲಾಸಫರ್ ಆಗಿ ನೋಡಲ್ಲ, ಬದಲಾಗಿ ತಮ್ಮ ಪವರನ್ನ ಬದಲಾವಣೆ ತರೋಕೆ ಹೇಗೆ ಬಳಸಿದ್ರು ಅಂತ ನೋಡೋಣ. ಬಸವಣ್ಣನವರು ಅಂದ್ರೆ ನಾವೆಲ್ಲರೂ ಜಗಜ್ಯೋತಿ ಬಸವೇಶ್ವರರು ಅಂತ ಕರಿತೀವಲ್ಲ, ಅವರು ಕಳಚೂರಿ ರಾಜವಂಶದ ರಾಜ 2ನೇ ಬಿಜ್ಜಲನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರು. ಈ ಅಧಿಕಾರದ ಸ್ಥಾನವೇ ಅವರ ಸುಧಾರಣೆಗಳಿಗೆ ಒಂದು ದೊಡ್ಡ ವೇದಿಕೆಯಾಯಿತು. ಹಾಗಾದ್ರೆ ಬಸವಣ್ಣನವರ ಬದಲಾವಣೆಯ ಮೊದಲ ಮತ್ತು ಬಹುಮುಖ್ಯ ಅಸ್ತ್ರ ಅಂದ್ರೆ ಅದು ವಚನಗಳು. ನೋಡಿ, ಆ ಕಾಲದಲ್ಲಿ ಜ್ಞಾನ ಅಂದ್ರೆ ಅದು ಬರೀ ಸಂಸ್ಕೃತದಲ್ಲಿತ್ತು, ಸಾಮಾನ್ಯ ಜನರಿಗೆ ಸಿಕ್ತಿರ್ಲಿಲ್ಲ. ಇದಕ್ಕೆ ಉತ್ತರವಾಗಿ ಬಸವಣ್ಣನವರು ಸರಳ ಕನ್ನಡದಲ್ಲಿ ನೇರವಾಗಿ ಜನರಿಗೆ ಅರ್ಥ ಆಗೋ ಹಾಗೆ ಈ ವಚನಗಳನ್ನು ರಚಿಸಿದ್ರು. ಮುಂದಿನದು ಅವರ ಇನ್ನೊಂದು ಅದ್ಭುತ ತತ್ವ, ಕಾಯಕವೇ ಕೈಲಾಸ. ಇದರ ಅರ್ಥ ಏನು? ನಾವು ಮಾಡುವ ಪ್ರತಿಯೊಂದು ಕೆಲಸ, ಅದು ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ, ಅದೇ ಪೂಜೆ. ಈ ಒಂದೇ ಒಂದು ಯೋಚನೆ ಇದೆಯಲ್ಲ, ಅದು ಸಾಮಾನ್ಯ ಕಾರ್ಮಿಕರ, ಕುಶಲಕರ್ಮಿಗಳ ಗೌರವವನ್ನ ಸಮಾಜದಲ್ಲಿ ಎತ್ತಿ ಹಿಡಿಯಿತು. ಮೂರನೇ ಪ್ರಮುಖ ತತ್ವ ಅಂದ್ರೆ ದಾಸೋಹ. ಅಂದ್ರೆ ಗಳಿಸಿದ್ದನ್ನ ಸಮಾಜದ ಜೊತೆ ಹಂಚ್ಕೊಳ್ಳೋದು. ನೋಡಿ, ಬಸವಣ್ಣನವರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಪೂಜೆ ಪುನಸ್ಕಾರ ಅಲ್ಲ, ಅದಕ್ಕೊಂದು ಸಾಮಾಜಿಕ ಮತ್ತು ಆರ್ಥಿಕ ಜವಾಬ್ದಾರಿಯೂ ಇತ್ತು. ಈ ದಾಸೋಹ ಅನ್ನೋ ಕಾನ್ಸೆಪ್ಟ್ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸುತ್ತೆ. ಸರಿ, ಈ ತತ್ವಗಳೆಲ್ಲ ನೋಡಿದ್ವಿ, ಆದ್ರೆ ಇವನ್ನೆಲ್ಲ ಕಾರ್ಯರೂಪಕ್ಕೆ ಹೇಗ್ ತಂದ್ರು? ಅದನ್ನೇ ನಾವು ಈ 3ನೇ ಭಾಗದಲ್ಲಿ ನೋಡೋದು. ಎಲ್ಲರಿಗಾಡಿ ಒಂದು ಸಂಸತ್ತು. ಆ ಸಂಸ್ಥೆಯೇ ಅನುಭವ ಮಂಟಪ. ಇದನ್ನ ಜಗತ್ತಿನ ಮೊದಲ ಸಂಸತ್ತು ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ಅಕ್ಷರಶಃ ಒಂದು ಕ್ರಾಂತಿಕಾರಿ ವೇದಿಕೆಯಾಗಿತ್ತು. ಇಲ್ಲಿ ತತ್ವಶಾಸ್ತ್ರ, ಸಮಾಜ ಸುಧಾರಣೆ ಬಗ್ಗೆ ಚರ್ಚೆ ಮಾಡೋಕೆ ದಲಿತರು, ಮಹಿಳೆಯರು ಸೇರಿದಂತೆ ಎಲ್ಲಾ ಜಾತಿಯ ಜನರನ್ನು ಒಂದೇ ಕಡೆ ಸೇರಿಸಲಾಗಿತ್ತು. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇಲ್ಲಿ ಬರೀ ತತ್ವಜ್ಞಾನಿಗಳು, ಪಂಡಿತರು ಮಾತ್ರ ಇರಲಿಲ್ಲ. ಇಲ್ಲೇ ನೋಡಿ, ಚಮ್ಮಾರರು, ಮರಕಡಿಯೋರು, ಪ್ರತಿಯೊಂದು ವರ್ಗದ ಮಹಿಳೆಯರು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಸಮಾಜದಿಂದ ಹೊರಗಿಡಲಾಗಿದ್ದ ಅಸ್ಪೃಶ್ಯರು ಅಂದರಲ್ಲ, ಅವರು ಕೂಡ ಇಲ್ಲಿ ಸಮಾನರಾಗಿ ಕೂತು ಚರ್ಚೆ ಮಾಡ್ತಿದ್ರು. ಇಂಥದೊಂದು ವೇದಿಕೆಯನ್ನ ಆ ಕಾಲದಲ್ಲಿ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿರಲಿಲ್ಲ. ಬಸವಣ್ಣನವರ ಈ ಒಂದು ಮಾತು ಇಡೀ ಚಳುವಳಿಯ ಸಾರವನ್ನೇ ಹೇಳ್ಬಿಡುತ್ತೆ. ದೇಹವೇ ದೇಗುಲ. ಅಂದ್ರೆ ನಿಜವಾದ ದೇವರು ಇರೋದು ಹೊರಗಿನ ಗುಡಿ ಗೋಪುರಗಳಲ್ಲ, ನಮ್ಮ ದೇಹದೊಳಗೆ, ನಮ್ಮ ಆತ್ಮದಲ್ಲಿ. ವೈಯಕ್ತಿಕ ಆಧ್ಯಾತ್ಮಿಕತೆಗೆ ಅವರು ಕೊಟ್ಟ ಮಹತ್ವ ಇದು. ಈಗ ಲಿಂಗ ಸಮಾನತೆ ಬಗ್ಗೆ ಆ ಚಳವಳಿ ಎಷ್ಟು ಆಳವಾಡಿ ಯೋಚಿಸಿತ್ತು ಅನ್ನೋದಕ್ಕೆ ಈ ಮಾತುಗಳನ್ನ ಕೇಳಿ ನೀಲಾಂಬಿಕೆಯವರು ಹೇಳ್ತಾರೆ, ನಾನು ಬಸವನ ಹೆಂಡತಿ ಎನಿಸಲಾರೆ, ಬಸವನನ್ನ ಗಂಡನೆನಿಸಲಾರ. ಅಂದ್ರೆ ಗಂಡ ಹೆಂಡತಿಯ ಸಾಂಪ್ರದಾಯಿಕ ಸಂಬಂಧವನ್ನ ಮೀರಿ ಅವರಿಬ್ಬರ ನಡುವೆ ಇದ್ದಿದ್ದು ಒಂದು ಆಧ್ಯಾತ್ಮಿಕ ಸಮಾನತೆಯ ಸಂಬಂಧ. ಇದಿಷ್ಟು ಪ್ರೋಗ್ರೆಸಿವ್ ಯೋಚನೆ ಅಲ್ವಾ? ಇನ್ನು ಕಾಯಕವೇ ಕೈಲಾಸ ತತ್ವಕ್ಕೆ ಇದೊಂದು ಅದ್ಭುತ ಉದಾಹರಣೆ.
ಕದಿರ ರೆಮ್ಮವ್ವೆ ಅನ್ನೋ ಶರಣೆ ತಾನು ನೂಲು ನೇಯೋ ರಾಟೆಯ ಬೇರೆ ಬೇರೆ ಭಾಗಗಳಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕಾಣ್ತಿದ್ರು. ಅಂದ್ರೆ ತಾನು ಮಾಡೋ ಕೆಲಸವೇ ದೈವ ಸ್ವರೂಪ ಅಂತ ನಂಬಿದ್ರು. ಸರಿ, ಈಗ 4ನೇ ಮತ್ತು ಕೊನೆಯ ಭಾಗಕ್ಕೆ ಬರೋಣ, ಕ್ರಾಂತಿ ಮತ್ತು ಪರಂಪರೆ. ಇಷ್ಟೆಲ್ಲ ಆದ್ಮೇಲೆ ಈ ಸಾಮಾಜಿಕ ಕ್ರಾಂತಿಯ ಪರಿಣಾಮ ಏನಾಯಿತು, ಅದರ ಪ್ರಭಾವ ಇವತ್ತಿಗೂ ಹೇಗೆ ಉಳಿದಿದೆ ಅಂತ ನೋಡೋಣ. ನೋಡಿ, ಕಲ್ಯಾಣದಲ್ಲಿ ನಡೆದ ಈ ಕ್ರಾಂತಿ ಸುಲಭದ ಹಾದಿಯಾಗಿರಲಿಲ್ಲ. ಬಸವಣ್ಣನವರ ಪ್ರಭಾವ ಹೆಚ್ಚಾಗ್ತಿದ್ದ ಹಾಗೆ ಸಂಪ್ರದಾಯಸ್ಥರ ವಿರೋಧ ಕೂಡ ಜೋರಾಯಿತು. ಇದು ಕೊನೆಗೆ ಕ್ರಿಸ್ತಶಕ 1167ರಲ್ಲಿ ರಾಜ ಬಿಜ್ಜಳನ ಹತ್ಯೆಯಲ್ಲಿ ಅಂತ್ಯವಾಯಿತು. ಈ ಘಟನೆಯಿಂದಾಗಿ ರಾಜಕೀಯದಲ್ಲಿ ದೊಡ್ಡ ಬಿಕ್ಕಟ್ಟು ಉಂಟಾಗಿ ಬಸವಣ್ಣನವರ ಅನುಯಾಯಿಗಳು ಕಲ್ಯಾಣ ಬಿಟ್ಟು ಬೇರೆ ಬೇರೆ ಕಡೆ ಚದುರಿ ಹೋಗ್ಬೇಕಾಯ್ತು. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ರಾಜಕೀಯವಾಗಿ ಆ ಕ್ರಾಂತಿಯನ್ನ ಒಂದು ಹಂತಕ್ಕೆ ಹತ್ತಿಕ್ಕಿರಬಹುದು, ನಿಜ. ಆದರೆ ಅದರ ವಿಚಾರಗಳನ್ನ, ಅದರ ತತ್ವಗಳನ್ನ ಯಾರಿಂದಲೂ ನಾಶ ಮಾಡಕ್ಕೆ ಆಗಲಿಲ್ಲ. ವಚನಗಳ ರೂಪದಲ್ಲಿ ನಾಡಿನಾದ್ಯಂತ ಹರಡದ ಶರಣರ ಮೂಲಕ ಆ ಅದ್ಭುತ ಯೋಚನೆಗಳು ಇವತ್ತಿಗೂ ಜೀವಂತವಾಗಿವೆ. ಈ ಸಂಖ್ಯೆಯನ್ನೊಮ್ಮೆ ನೋಡಿ, 10,000ಕ್ಕೂ ಹೆಚ್ಚು. ಏನಿದು? ಇದು ಯಾವುದರ ಸೂಚನೆ? ಇವತ್ತಿಗೂ ಆ ತತ್ವಗಳು ಹೇಗೆ ಜೀವಂತವಾಗಿವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಂಥ ಸಂಸ್ಥೆಗಳು ಯಾವುದೇ ಜಾತಿ ಧರ್ಮದ ತಾರತಮ್ಯ ಇಲ್ಲದೆ 10,000ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಉಚಿತವಾಗಿ ಊಟ, ವಸತಿ ಮತ್ತು ಶಿಕ್ಷಣವನ್ನ ಕೊಡ್ತಿವೆ. ಇದು 12ನೇ ಶತಮಾನದ ದಾಸೋಹ ತತ್ವದ ನಿಜವಾದ ಪ್ರತಿರೂಪ. ಹಾಗಾದರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇವತ್ತಿಗೂ ಜಗತ್ತಿನಾದ್ಯಂತ ಅಸಮಾನತೆ ತಾಂಡವವಾಡುತ್ತಿದೆ ಅಲ್ವಾ? ಇಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಮೌಲ್ಯ ಇರೋದು ಅವನ ಹುಟ್ಟಿನಿಂದಲ್ಲ, ಬದಲಾಗಿ ಅವನ ಕೆಲಸ, ಅವನ ಗುಣಗಳಿಂದ ಅಂತ 91 ವರ್ಷಗಳ ಹಿಂದೆಯೇ ಸಾರಿ ಹೇಳಿದ ಆ ಕ್ರಾಂತಿಕಾರನಿಂದ ನಾವು ಕಲಿಬೇಕಾದ ಪಾಠವಾದರೂ ಏನು? ಖಂಡಿತವಾಗಿಯೂ ಯೋಚಿಸಿ.